ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ತ್ರಿಕೋನಮಿತಿಯ ಅನ್ವಯದ ಮೇಲಿರುವಂತಹ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಚಿತ್ರದಲ್ಲಿ ತೋರಿಸಿರುವಂಥ ಚಿತ್ರ ತೋರಿಸ್ತಾ ಇದೆ ಅಂದರೆ ಮೊದಲ ಪ್ರಶ್ನೆಯನ್ನು ಓದ್ಬಿಡ್ತೇನೆ. ಒಂದು ನೇರ ಹೆದ್ದಾರಿಯ ಗೋಪುರದ ಪಾದಕ್ಕೆ ದಾರಿಯಾಗಿದೆ. ಗೋಪುರದ ತುದಿಯಲ್ಲಿ ನಿಂತಿರುವ ವ್ಯಕ್ತಿಯೊಬ್ಬರು ಗೋಪುರದ ಪಾದದಿಂದ ಏಕರೂಪ ಜಾವದಲ್ಲಿ ಬರುತ್ತಿರುವ ಕಾರೊಂದನ್ನು ಸಿ ಬಿಂದುವಿನಲ್ಲಿ 60 ಡಿಗ್ರಿ ಅವನತ ಕೋನದಲ್ಲಿ ನೋಡುತ್ತಾರೆ. 6 ಸೆಕೆಂಡ್ಗಳ ನಂತರ ಅವರು ಬಿ ಬಿಂದುವಿನಲ್ಲಿ ಕಾರನ್ನು ನೋಡಿದಾಗ ಕಾರಿನ ಅವನತ ಕೋನ 30 ಡಿಗ್ರಿ ಆಗಿರುತ್ತದೆ. ಗೋಪುರದ ಪಾದದಿಂದ ಕಾರು ಬಿ ಬಿಂದುವನ್ನು ತಲುಪಲು ತೆಗೆದುಕೊಳ್ಳುವ ಸಮಯ ಕಂಡುಹಿಡಿಯಬೇಕು ಮತ್ತು ಗೋಪುರದ ಎತ್ತರ 30 ಮೀಟರ್ ಆಗಿದ್ದರೆ ಗೋಪುರದ ತುದಿಯಿಂದ ಬಿ ಬಿಂದುವಿಗಿರುವ ದೂರ ಕಂಡುಹಿಡಿಯಬೇಕು. ಹಾಗಾದರೆ ಏನು ಕಂಡುಹಿಡಿಯಬೇಕು? ಇದರಲ್ಲಿ ನೋಡ್ರಿ, ಬಿಯಿಂದ ಸಿಗೆ ಬರೋಕ್ಕೆ ಎಷ್ಟು ಸೆಕೆಂಡ್ ತೊಗೊಂಡನ? 6 ಸೆಕೆಂಡ್ ತೊಗೊಂಡಿದ್ದಾರೆ. ಹಾಗಾದರೆ ಇಲ್ಲಿ ಬರೋಕ್ಕೆ ಎಷ್ಟು ಸೆಕೆಂಡ್ ತೊಗೋತಾರೆ? X ಸೆಕೆಂಡ್ ತೊಗೋತಾರೆ. ಒಂದು. ಆಮೇಲೆ ಎ ಬಿಯ ದೂರವನ್ನು ಕಂಡುಹಿಡಿಬೇಕು. ಎ ಬಿಯ ದೂರ ಕಂಡುಹಿಡಿಬೇಕು. ರೈಟ್. ಹಾಗಾದರೆ ಒಂದೊಂದಾಗಿ ಬಿಡಿಸ್ಕೋತ ನೋಡೋಣ. ಏನು ತ್ರಿಭುಜ ಇಲ್ಲಿ 60 ಡಿಗ್ರಿ ಉಂಟಾಗದಂದರೆ ಸೊ ಪರ್ಯಾಯ ಕೋನ ಇದೆಷ್ಟು ಡಿಗ್ರಿಯಾಗಿ ಉಂಟಾಗ್ತದೆ? 30 ಡಿಗ್ರಿ. ಇದು ಪೂರ್ತಿ 60 ಡಿಗ್ರಿ ಉಂಟಾಗ್ಯದ ಅಂದರೆ ಇದು ಎಷ್ಟಾಗ್ತದೆ ರೀ? ಪರ್ಯಾಯ ಕೋನ 60 ಡಿಗ್ರಿ ಆಗುತ್ತಾ. ಇನ್ನು ಮೊದಲನೇದಕ್ಕೂ ತ್ರಿಭುಜ ಎ ಬಿ ಡಿಯಲ್ಲಿ ಇದು ವಿಕರ್ಣ ಐತಿ. ವಿಕರ್ಣ ಇಲ್ಲೇ ಕಂಡುಹಿಡಿಬೋದು. ಏನು ಇದು ನೋಡ್ರಿ, ಅಭಿಮುಖ, ಇದು ಪಾರ್ಶ್ವ, ಇದು ವಿಕರ್ಣ. ಹಾಗಾದರೆ ಸೈನ್ 30 ಡಿಗ್ರಿ ಈಕ್ವಲ್ ಟು ಅಭಿಮುಖ ಎ ಡಿ ಡಿವೈಡೆಡ್ ಬೈ ವಿಕರ್ಣ ಎ ಬಿ. ಸೈನ್ 30 ಏನ್ರಿ? ರೂಟ್ 1/2 ರೂಟ್ ಅಲ್ಲ 1/2 ಈಕ್ವಲ್ ಟು ಎ ಡಿ ಎಷ್ಟೈತ್ರಿ? ಎತ್ತರ 30 ಮೀಟರ್ ಇದೆ. ಎ ಬಿ 1 ಇಂಟು ಎ ಬಿ ಈಕ್ವಲ್ ಟು 60 ಮೀಟರ್. ಹಾಗಾದರೆ ಎ ಬಿಯ ದೂರ ಕಂಡುಹಿಡಿದೇವಿ. ಇನ್ನು ನಮಗೇನು ಬೇಕಾಗೈತಿ? ಈ ಎಷ್ಟು ದೂರ ಐತಿ, ನೆಕ್ಸ್ಟ್ ಎಷ್ಟು ಸೆಕೆಂಡ್ ಹೋಗಿದ್ದಾನ. ಎರಡನೇದ್ದು ತ್ರಿಭುಜ ಎ ಬಿ ಡಿಯಲ್ಲಿನೇ ತಗೊಳ್ಳೋಣ. ಏನು ರೀ? ಪಾರ್ಶ್ವಭಾವು ಕಂಡುಹಿಡಿಯೋಣ. ಅಂದರೆ tan 30 ಡಿಗ್ರಿ ಈಕ್ವಲ್ ಟು ಅಭಿಮುಖ ಎ ಡಿ ಡಿವೈಡೆಡ್ ಬೈ ಪಾರ್ಶ್ವ ಬಿ ಡಿ. ಅಭಿಮುಖ ಎ ಡಿ ಡಿವೈಡೆಡ್ ಬೈ ಪಾರ್ಶ್ವ ಬಿ ಡಿ. ರೈಟ್. ಹಾಗಾದರೆ tan 30 ಡಿಗ್ರಿ ಅಂದರೆ ಗೊತ್ತಿರಬೇಕು 1/√3. ಎ ಡಿ ಅಭಿಮುಖ ಭಾವ ಎಷ್ಟೈತೆ ರೀ? 30. ಬಿ ಡಿ ಗೊತ್ತಿಲ್ಲ. 1 ಇಂಟು ಬಿ ಡಿ 30 ಇಂಟು √3 ಮೀಟರ್. ಯಾವುದ್ರಿ? ಬಿ ಡಿ. ಇನ್ನು ಏನು ಕಂಡುಹಿಡಿಯೋಣ? ತ್ರಿಭುಜ ಎ ಸಿ ಡಿಯಲ್ಲಿ tan 60 ಡಿಗ್ರಿ ಈಕ್ವಲ್ ಟು ಅಭಿಮುಖ ಭಾವ ಯಾವುದು? ಎ ಡಿ. ಪಾರ್ಶ್ವಭಾವ ಯಾವುದು? ಸಿ ಡಿ. tan 60 √3 ಎ ಡಿ 30 ಭಾಗಲೇ ಸಿ ಡಿ. ಹಾಗೆ ಸಿ ಡಿ ಈ ಕಡೆ ತಗೊಳ್ಳೋಣ. 30 √3 ಈ ಕಡೆ ತಗೊಳ್ಳೋಣ. ಇನ್ನು √3 ಈಕ್ವಲ್ ಟು √3. 30 √3 ಡಿವೈಡೆಡ್ ಬೈ 3 ಇಂಟು 3 √3 ಇಂಟು √3 9 ವರ್ಗಮೂಲ 3. 3 ಅಂದರೆ 3 10. ಸೊ ಎಷ್ಟು ಬರ್ತದೆ? ಇದು 10√3. ಯಾವುದು? ಸಿ ಡಿ ಸಿಕ್ತು. ಹಾಗಾದರೆ ಬಿ ಸಿ ಬೇಕಾಗೈತಿ.
ಬಿ ಡಿ ಮೈನಸ್ ಸಿ ಡಿ. ಬಿ ಡಿ 30√3, ಸಿ ಡಿ 10√3. ಹಾಗಾದರೆ ಎಷ್ಟಾಯ್ತು ನೋಡ್ರಿ, ಇದು 20√3. ಹಾಗಾದರೆ 20√3 ದೂರ ಕ್ರಮಿಸಲು ತೆಗೆದುಕೊಂಡ ಸಮಯ 6 ಸೆಕೆಂಡ್. ಹಾಗಾದರೆ 10 × √3 ದೂರ ಕ್ರಮಿಸಲು ತೆಗೆದುಕೊಂಡ ಸಮಯ ಎಕ್ಸ್ ಸೆಕೆಂಡ್. ನೋಡ್ರಿ, 6 × 10√3 ಡಿವೈಡೆಡ್ ಬೈ 20√3. √3 0 0, 2 1 2 3. ಸೊ ಹಾಗಾದರೆ ಎಷ್ಟು ಸೆಕೆಂಡ್ ರೀ? 3 ಸೆಕೆಂಡ್. ಚಿತ್ರದಲ್ಲಿ ತೋರಿಸಿರುವಂಥ ಸಮತಟ್ಟಾದ ನೆಲದ ಮೇಲೆ ಒಂದು ಕಟ್ಟಡ ಎ ಡಿ ಹಾಗೂ ಒಂದು ಗೋಪುರ ಬಿ ನೇರವಾಗಿ ನಿಂತಿವೆ. ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ ಉನ್ನತ ಕೋನ 30 ಡಿಗ್ರಿ ಮತ್ತು ಕೋನದಲ್ಲಿ ಎ ಬಿ ನೇರದಲ್ಲಿ ಒಂದು ಡ್ರೋನ್ 10 ಸೆಕೆಂಡ್ಗಳಲ್ಲಿ ಹೋಗಿ ತಲುಪುತ್ತದೆ. ಕಟ್ಟಡದ ಪಾದದಿಂದ ಗೋಪುರದ ತುದಿಗಿರುವ ಉನ್ನತ ಕೋನ 60 ಡಿಗ್ರಿ ಹಾಗೂ ಅವುಗಳ ನಡುವಿನ ದೂರ 10√3 ಆಗಿದೆ. ಹಾಗಾದರೆ ಕಟ್ಟಡ ಮತ್ತು ಗೋಪುರಗಳ ನಡುವಿನ ದೂರ ಡಿ ಇ ಮತ್ತು ಡ್ರೋನ್ನ ಜವ ಕಂಡುಹಿಡಿಯಿರಿ. ನೋಡ್ರಿ, ಅವ ಏನು ಹೇಳ್ತಾನೆ ಅಂದರೆ, ಈ ರೀತಿ ಚಿತ್ರ ಐತಿ. ಎ ಇಂದ ಬಿಗೆ ಹೋಗೋಕೆ ಎಷ್ಟು ಸೆಕೆಂಡ್ ತಗೋತಾರೆ? ಅವರು 10 ಸೆಕೆಂಡ್ ತೆಗೆದುಕೊಳ್ತಾರೆ. ನೆಕ್ಸ್ಟ್ ಬಿ ಡಿ ದೂರ ಹೇಳಿದ್ದಾನೆ. ಎಷ್ಟು ಹೇಳಿದಾನೆ? 10√3 ಮೀಟರ್ ಹೇಳಿದ್ದಾನೆ. ನೆಕ್ಸ್ಟ್ ಎ ಡಿ ಕಟ್ಟಡದ ಎತ್ತರ, ಬಿ ಇ ಗೋಪುರದ ಎತ್ತರ ಕಂಡುಹಿಡಿಬೇಕು. ಆಮೇಲೆ ಡಿ ಇ ದೂರ ಕಂಡುಹಿಡಿಬೇಕು. ಆಮೇಲೆ ಏನು ಕಂಡುಹಿಡಿಬೇಕು? ಡ್ರೋನ್ನ ಜವ ಕಂಡುಹಿಡಿಬೇಕು. ರೈಟ್. ಹಾಗಾದರೆ ನೋಡೋಣ. ಮೊದಲಿಗೆ ತ್ರಿಭುಜ ಯಾವತ್ತು ಗೊತ್ತಾಯಿದ್ದೇನೆ ರೀ? ಬಿ ಡಿ ಇಯಲ್ಲಿ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು, ಇದು ವಿಕರ್ಣ. ಸೊ ವಿಕರ್ಣ ಕೊಟ್ಟಿದ್ದಾನ ಅಂದ್ರೆ ನಾ ಏನು ತಗೋತೀನಿ ರೀ? ಅಭಿಮುಖ ಕಂಡುಹಿಡಿಬೇಕು. ಸೈನ್ 60 ಡಿಗ್ರಿ ಈಕ್ವಲ್ ಟು ಅಭಿಮುಖ ಯಾವುದು? ಬಿ ಇ ಡಿವೈಡೆಡ್ ಬೈ ವಿಕರ್ಣ ಯಾವುದು ರೀ? ಬಿ ಡಿ. ಸೈನ್ 60 √3/2. ಬಿ ಇ ಗೊತ್ತಿಲ್ಲ. ಬಿ ಡಿ 10√3. 2 1 2 5 5 ಹಾಗೆ ಇಟ್ಕೊಳ್ಳೋಣ. √3 × √3 √9, ಅದರ ವರ್ಗಮೂಲ 3 ಈಕ್ವಲ್ ಟು ಬಿ ಇ. ಸೊ ಬಿ ಇ ಈಕ್ವಲ್ ಟು 5 3 15 ಮೀಟರ್. ಹಾಗಾದರೆ ಬಿ ಇ ಅಂದರೆ ಗೋಪುರದ ಎತ್ತರ 1 ಸಿಕ್ತು. ಇನ್ನು ನಾವು ಇದೇ ತ್ರಿಭುಜವನ್ನು ತಗೊಂಡು ಏನು ಕಂಡುಹಿಡಿಬೋದು? ಡಿ ಇ ಕಂಡುಹಿಡಿಬೋದು. ಏನು? ಹೇಗೆ? ಟ್ಯಾನ್ 60 ಡಿಗ್ರಿ ಈಕ್ವಲ್ ಟು ಅಭಿಮುಖ ಡಿವೈಡೆಡ್ ಬೈ ಅಂದರೆ ಬಿ ಇ ಡಿವೈಡೆಡ್ ಬೈ ಡಿ ಇ. ಟ್ಯಾನ್ 60 ಏನೈತೆ ರೀ? √3. ಬಿ ಇ 15, ಡಿ ಇ ಗೊತ್ತಿಲ್ಲ. ಹಾಗಾದರೆ ಡಿ ಇ ಈಕ್ವಲ್ ಟು 15 √3. √3ರ ವರ್ಗಮೂಲ ಅಕರ್ಣಿಕಾರಕ √3. ಹಾಗಾದರೆ ಡಿ ಇ ಈಕ್ವಲ್ ಟು 15 √3 ಡಿವೈಡೆಡ್ ಬೈ 3 3 9. 9ರ ವರ್ಗಮೂಲ 3. 3 1 3 5. ಸೊ ಎಷ್ಟು ಬರ್ತರೆ? 5√3 ಮೀಟರ್. ಯಾವುದ್ರಿ? ಡಿ ಇ 5√3 ಮೀಟರ್.
ಇನ್ನು ನಮ್ಗೆ ಬಿ ಸಿ ಸಿಕ್ತು ಅಂದ್ರೆ ಕಟ್ಟಡದ ಎತ್ತರ ಸಿಗ್ತದೆ. ಹಾಗಾದರೆ ತ್ರಿಭುಜ ಎ ಬಿ ಸಿಯಲ್ಲಿ ಇದು ಪಾರ್ಶ್ವ, ಇದು ಅಭಿಮುಖ, ಅಂದರೆ ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಅಭಿಮುಖ ಯಾವುದು ಬಿ ಸಿ, ಪಾರ್ಶ್ವ ಯಾವುದು ಎ ಸಿ. ಡಿ ಇ ಮತ್ತು ಎ ಸಿ ಸಮಾಂತರ ಮತ್ತು ಸಮನಾಗಿರ್ತಾ ಇದ್ದಾವೆ. ಹಾಗಾದರೆ ಡಿ ಇ ಎಷ್ಟೈತೋ ಎ ಸಿನೂ ಅಷ್ಟೇ, ಟ್ಯಾನ್ 30 1/√3. ಬಿ ಸಿ ಹಾಗೆ ಬರ್ಕೊಳ್ಳೋಣ. ಎ ಸಿ 5 × √3, 5 × √3, √3 ಕ್ಯಾನ್ಸಲ್, 1 × 5 5. ಸೊ ಬಿ ಸಿ ಈಕ್ವಲ್ ಟು ಎಷ್ಟು ಮೀಟರ್? 5 ಮೀಟರ್. ಹಾಗಾದರೆ ಕಟ್ಟಡ ಯಾವುದು? ಎ ಡಿ ಒಳಗಡೆ ಗೋಪುರ ಎಷ್ಟೈತ್ರಿ? 15 ಐತಿ. ಬಿ ಸಿ 5 ಕಳೆದೀವಿ ಅಂದ್ರೆ ನಮ್ಗೆ ಕಟ್ಟಡದ ಎತ್ತರ ಎಷ್ಟು ಉಳಿತೈತೆ ರೀ? 10 ಮೀಟರ್. ಯಾವುದಿದು? ಎ ಡಿ. ಆಗಲೇ ಡಿ ಇ ಕೇಳಿದ್ದ. ಏನು ಸಿಕ್ತು? ಜವ ಕಂಡು ಹಿಡಿಬೇಕ್ರಿ. ಹಾಗಾದರೆ ಇದೇ ತ್ರಿಭುಜ ತಗೋತೇನೆ ರೀ. ತ್ರಿಭುಜ ಎ ಬಿ ಸಿಯಲ್ಲಿ ಸೈನ್ 30 ಡಿಗ್ರಿ ಈಕ್ವಲ್ ಟು ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ, ಬಿ ಸಿ ಡಿವೈಡೆಡ್ ಬೈ ವಿಕರ್ಣ ಯಾವುದು? ಬಿ ಎ ಅಥವಾ ಎ ಬಿ. ಸೈನ್ 30 1/2. ಹಾಗಾದರೆ 1/2 ಈಕ್ವಲ್ ಟು ಬಿ ಸಿ ಎಷ್ಟೈತೆ ರೀ? 5 ಭಾಗಲೇ ಬಿ ಇ ಎ ಬಿ. 1 × ಎ ಬಿ ಈಕ್ವಲ್ ಟು 2 5 10 ಮೀಟರ್. ಹಾಗಾದರೆ ಎ ಬಿ ಎಷ್ಟು ಮೀಟರ್ ಐತ್ರಿ? 10 ಮೀಟರ್ ಐತಿ. ಏನು ಕೇಳ್ಯಾನ? ಜವ ಕೇಳ್ಯಾನ. ಸೊ ಜವ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಕಾಲ. ಹಾಗಾದ್ರೆ ದೂರ ಅಂದರೆ ಯಾವುದ್ರಿ? ಎ ಬಿ. ಎ ಬಿಯ ದೂರ ಎಷ್ಟೈತಿ? 10 ಐತಿ. ತೆಗೆದುಕೊಂಡ ಕಾಲ ಎಷ್ಟೈತಿ? 10 ಸೆಕೆಂಡ್ ಐತಿ. 10 1 10 ಸೊ ಎಷ್ಟು ಇತ್ತು? 1 ಮೀಟರ್ ಪರ್ ಸೆಕೆಂಡ್. 1 ಮೀಟರ್ ಪರ್ ಸೆಕೆಂಡ್.